ತಗೊಳ್ಳೋ ಆಗಿಲ್ಲ ಅಂತ ಹೇಳಿದ್ರು. ಆದರೂ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನು ಇಲ್ಲಿಂದ 4:30ಗೆ ಹೊರಟ್ವಿ. ಕರೆಕ್ಟ್ 1 ಅವರ್ ಆಯಿತು. ನಾನು ಇದು 3 ಸೀರೆ ತೊಗೊಂಡೆ, ಆಂಟಿ ಇದು 2 ಸೀರೆ ಹೋಗ್ತಾ ಜನ ಸಾಗರನೇ ಇತ್ತು. ಅದು ಸಂಡೇ ಅಂತೂ ಚಿಕ್ಕಪೇಟೆ ಹೋಗೋದಕ್ಕೆ ಹೋಗಬಾರ್ದು. ಪರ್ಚೇಸಿಂಗು ಶಾಪಿಂಗ್ ಎಲ್ಲ ಮಾಡೋದಕ್ಕೆ ಟೈಮ್ ಸಿಗೋದು, ಹಾಗಾಗಿ ಜಾಸ್ತಿ ಈ ನಾಯಿಗಳು ನಾನು ಲಾಸ್ಟ್ ಸಲ ಬಂದಾಗೂ ಇಲ್ಲೇ ಮಲಗಿತ್ತು, ಈ ಸಲ ಬಂದಾಗೂ ಇಲ್ಲೇ ಮಲಗಿದೆ. ಬೇಡ ಬಿಡು ಅಮ್ಮ ಅಂತ ಅಂದ್ಲು. ಅವಳಿಗೆ ಚಿನ್ನದ್ದೇ ಒಂದು 2-3 ಜೊತೆ ಇದೆ, ಬಟ್ ಅವಳು ಹಾಕ್ಕೊಳ್ಳಲ್ಲ. ಕಿವಿ ಓಲ್ ದೊಡ್ಡಪ್ಪ ಹೋಗೋದು ಅಂದ್ಕೊಂಡು ಹೋಗ್ತಾ ಇದ್ವಿ. ಇನ್ನು ನಾನಿಲ್ಲಿ ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಆಗಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪನೇ ವೀಡಿಯೋನ ಮಾಡ್ಕೊಂಬಿಟ್ಟು ನಾನು ಒಳಗಡೆ ಇಟ್ಕೊಂಡ್ಬಿಟ್ಟೆ. 10,000 ಅಮೌಂಟ್ ಇತ್ತಂತೆ. ಅವಳು ಹಿಂಗೆ ಕ್ಯಾಶ್ ಕೊಡೋ ಅಷ್ಟರಲ್ಲಿ ಆ ಪರ್ಸ್ನ ಯಾರು ಎತ್ಕೊಂಡಿದ್ದಾರೆ ಅಂತಲೇ ಗೊತ್ತಾಗಿಲ್ಲ ಅಂತೆ. ಲಾಸ್ಟ್ ಇಯರ್ ಲಕ್ಷ್ಮೀ ಪೂಜೆಗೆ ಬಂದಾಗ ಪಾಪ ನಮ್ಮಮ್ಮ ಅವರು ಇಬ್ಬರು ಫೀಲ್ ಆಗಿಬಿಟ್ರು. ನಮ್ಮಮ್ಮ ಅವ್ರಿಗಿದೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬೇಡ ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ಇದನ್ನು ಟ್ರೈ ಮಾಡಿಬಿಟ್ಟು ಮತ್ತೆ ಇದನ್ನು ಚೇಂಜ್ ಮಾಡಿಕೊಂಡು ಇನ್ನೊಂದು ಪರ್ಪಲ್ ಕಲರ್ದು ಅವಳು ನಾನು ಒಂದೇ ಥರ ತೊಗೊಂಡಿದ್ವಿ. ಹಾಕ್ಕೊಂಡ್ರೆ ಇದೂ ಅಷ್ಟೇ ನನಗೆ ಕಂಫರ್ಟಬಲ್ ಅನಿಸಿಲ್ಲ. ಹೊಟ್ಟೆ ಎಲ್ಲ ಟೈಟ್ ಅಂತ ಅನಿಸ್ತು, ಫ್ರೀಯಾಗಿರಲ್ಲ, ಇನ್ನು ಅಲ್ಲೆಲ್ಲ ಓಡಾಡೋದಕ್ಕೆ ಸರಿ ಹೋಗಲ್ಲ ಅಂದ್ಬಿಟ್ಟು ನಾನು ಇದನ್ನು ಚೇಂಜ್ ಮಾಡಿಬಿಟ್ಟು ನಾನು ಫಸ್ಟ್ ಯಾವುದು ವೈಟ್ ಕಲರ್ ಹಾಕ್ಕೊಂಡಿದ್ದೇನೆ ಅದನ್ನೇ ಹಾಕ್ಕೊಂಡೆ. ನನಗೆ ಅದೇ ಕಂಫರ್ಟಬಲ್ ಅನಿಸ್ತು. ಅಂದರೆ ಲೂಸಾಗಿದೆ, ಅದು ಹೊಟ್ಟೆ ಎಲ್ಲ ಅಷ್ಟು ಕಾಣಿಸಲ್ಲ, ಟೈಟ್ ಅನಿಸಲ್ಲ ಅಂದ್ಬಿಟ್ಟು ಅದನ್ನೇ ಹಾಕ್ಕೊಂಡು ನಾನು ನನ್ನ ಮಗಳು ರೆಡಿ ಆಗಿಬಿಟ್ಟು ಹೊರಟ್ವಿ. ಇನ್ನು ಅವಳು ಎಲ್ಲೋದ್ರೂ ನೀರು ಬೇಕು ಅಂತ ಕೇಳ್ತಾಳೆ. ಸೊ ಅವಳಿಗೋಸ್ಕರ ಒಂದು ಅರ್ಧ ಲೀಟ್ರ್ ಬಾಟ್ಲಲ್ಲಿ ನೀರು ತುಂಬಿ ಇಟ್ಕೊಂಡು ಆಟೋ ಬುಕ್ ಮಾಡೋಣ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ. ನಾನು ಅಷ್ಟೇ ನಿಮ್ಮಷ್ಟೇ ಚೆನ್ನಾಗಿದ್ದೀನಿ. ಇವತ್ತಿನ ಪ್ಲ್ಯಾನ್ ಬೇರೆಯೇ ಇತ್ತು, ಆಟೋಮೆಟಿಕ್ ಚೇಂಜ್ ಆಗೋಯ್ತು. ನನ್ನ ಗಾಡಿ ಇಲ್ಲ ಇವತ್ತು, ಗಾಡಿ ಮಾವ ಬೇಕು ಅಂದರು. ಹಾಗಾಗಿ ಇವತ್ತು ಚಿಕ್ಕಪೇಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆಂಟಿ ಬೆಳಗ್ಗೆ ಫೋನ್ ಮಾಡಿ ಬಾ ಹೋಗ್ಬಿಟ್ಟು ಬರೋಣ, ನೆಕ್ಸ್ಟ್ ವೀಕ್ ಸ್ವಲ್ಪ ಬ್ಯುಸಿ ಇರ್ತೀವಿ, ಊರಿಗೆ ಹೋಗಬೇಕು ಅಂತ ಅಂದರು. ನನ್ನ ಪ್ಲ್ಯಾನ್ ಇದ್ದಿದ್ದು ಇವತ್ತು ನನ್ನ ಫ್ರೆಂಡ್ ಒಬ್ಳು ಬಂದಿದ್ದಾಳೆ, ಹೊಸಕೋಟೆಗೆ ಹೋಗಿ ಅವಳನ್ನ ಮೀಟ್ ಮಾಡಿಕೊಂಡು ಮಾತಾಡ್ಸ್ಕೊಂಬರೋಣ ಅಂತ ನನ್ನ ಪ್ಲ್ಯಾನ್ ಇದ್ದಿದ್ದು. ಗಾಡಿನೂ ಇಲ್ಲ, ಇನ್ನು ಹೊಸಕೋಟೆಗೆ ಹೋಗೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇನ್ನು ಬಸ್ಸಲ್ಲೂ ಹೋಗೋಕ್ಕೆಲ್ಲ ಕಷ್ಟ ಆಗುತ್ತೆ, ಹೊಸಕೋಟೆಗೆ ಡೈರೆಕ್ಟ್ ಇಲ್ಲ. ಹಾಗಾಗಿ ಇವಾಗ ಆಂಟಿ ಮನೆಗೆ ಕ್ಯಾಬ್ ಬುಕ್ ಮಾಡ್ಕೊಂಡೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀವಿ. ಏನೇನು ತೊಗೊತೀವಿ, ಏನೇನು ಮಾಡ್ತೀವಿ ಅಂತ ನಾನು ಇವತ್ತು ನನ್ನ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ ನೋಡಿ, ಎಂಜಾಯ್ ಮಾಡಿ ನನ್ನ ಜೊತೆ. ಆಂಟಿ ಸೀರೆ ತೊಗೊಬೇಕಂದ್ರು, ನನಗೂ ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ ಸಿಂಪಲ್ ಸ್ಯಾರಿ ಅದನ್ನು ತೊಗೊಬೇಕಂತ. ಮೇಶೋದಲ್ಲಿ ನೋಡಿದ್ದೀನಿ, ಬಟ್ ಆ ಸ್ಟೋನ್ ಇರುತ್ತೆ, ಉದ್ರೋಗುತ್ತೆ ಅಂದ್ಬಿಟ್ಟು ನಾನು ಎಂಬ್ರಾಯ್ಡಿಂಗ್ ವರ್ಕ್ ಇರೋದನ್ನು ತೊಗೊಬೇಕಂತ ಅಂದ್ಕೊಂಡಿದ್ದೀನಿ. ಸಿಗುತ್ತಾ ಇವತ್ತು, ನೋಡೋಣ ಬನ್ನಿ. ಇನ್ನು ರೆಡಿ ಎಲ್ಲ ಆಗಿಬಿಟ್ಟು ಆಟೋಗೆ ಅಂತ ವೆಯ್ಟ್ ಮಾಡಿದ್ವಿ. ಆಟೋ ಬುಕ್ ಆಗಿದ್ದು ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಆಯಿತು. ಫಸ್ಟು 120 ರೂಪಾಯಿ ತೋರಿಸ್ತು, ಅದು ಟಿಪ್ಸ್ನ ಕೇಳ್ತು. ಹೋಗಲಿ ಅಂದ್ಬಿಟ್ಟು 20 ರೂಪೀಸ್ ಟಿಪ್ಸ ಆ್ಯಡ್ ಮಾಡಿ ಬುಕ್ ಮಾಡಿದ್ರೆ ಅದು ಅರ್ಧ ಗಂಟೆ ಆದರೂ ಬುಕ್ ಆಗಿಲ್ಲ. ಸರಿ ಮತ್ತೆ ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆ ಬುಕ್ ಮಾಡೋಣ ಅಂತ ಬುಕ್ ಮಾಡಿದ್ರೆ ಸಡನ್ನಾಗಿ 160 ರೂಪೀಸ್ ತೋರಿಸ್ತು. ಸರಿ ನನಗಿನ್ನು ಅನಿವಾರ್ಯ ಹೋಗಲೇಬೇಕಲ್ಲ ಅಂದ್ಬಿಟ್ಟು 160 ಬುಕ್ ಮಾಡಿಕೊಂಡು ಆವಾಗ ಒಂದು 5 ಮಿನಿಟ್ಸ್ಗೆಲ್ಲ ಬಂದುಬಿಡ್ತು. 160 ರೂಪೀಸು ಬುಕ್ ಮಾಡ್ಕೊಂಡಿದ್ದಕ್ಕೆ. ಅಮೌಂಟ್ ಜಾಸ್ತಿ ಇರೋದಕ್ಕೆ ಬೇಗ ಬಂದರು ಏನೋ ಗೊತ್ತಿಲ್ಲ. ಅವನು ಆಟೋ ಡ್ರೈವರ್ ಬೇರೆ, ಅವ್ರಿಗೆ ಯಾವುದೋ ಲಾಂಗ್ ಟ್ರಿಪ್ ಇದ್ದಿದ್ದು ಲೊಕೇಶನ್ಗೆ ಹೋದ್ಮೇಲೆ ಕ್ಯಾನ್ಸಲ್ ಆಗಿತ್ತಂತೆ. ಆ ಟೆನ್ಷನ್ನಲ್ಲಿ ಯಪ್ಪ ಬೇರೆ ಸರಿಯಾಗಿ ಗಾಡಿ ಓಡಿಸ್ತಾ ಇದ್ದಿಲ್ಲ. ಅದಕ್ಕೆ ನನಗೆ ಪ್ರೈವೇಟ್ ಗಾಡಿಯಲ್ಲಿ ಈ ಥರ ಬೇರೆ ಗಾಡಿಗಳಲ್ಲಿ ಹೋಗೋಕ್ಕೆ ಇಷ್ಟ ಆಗೋಲ್ಲ. ನನಗೆ ನನ್ನ ಗಾಡಿಯೇ ಕಂಫರ್ಟಬಲ್ಲು. ಬಟ್ ವಿಧಿ ಇರಲಿಲ್ಲ. ಅಂತೂ ಇಂತೂ ಆಂಟಿ ಮನೆಗೆ ನಾವು ಮನೆಯಿಂದ ಹೊರಟಿ 12:30, ಆಂಟಿ ಮನೆಗೆ 1:30 ಆ ಥರ ಹೋದ್ವಿ. ಇನ್ನು ಆಂಟಿ ಅವರೆಲ್ಲ ರೆಡಿ ಆಗಿದ್ದರು. ಅಲ್ಲಿ ಹೋಗಿ ರೊಟ್ಟಿ ಮಾಡಿದರು, ಮತ್ತು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮಾಡಿದರು, ಮತ್ತು ಹೋಗಿ ಅನ್ನ ರಸಂ ಮಾಡಿಕೊಂಡು ತಿಂದು ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಬಸ್ ಸ್ಟ್ಯಾಂಡ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ. ದಾರಿಯಲ್ಲಿ ನನ್ನ ಮಗಳು ಅವ್ರ ಅಕ್ಕನ ಹಿಡ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲೋದ್ರೂ ಅಂಗಡಿಗೆ ಕರ್ಕೊಂಡೋಗಿ ಅದು ಬೇಕು ಇದು ಬೇಕು ಅಂತ ತೊಗೊತಾ ಇರ್ತಾಳೆ. ಅಲ್ಲಿ ನಮ್ಮ ಮಾಮ ವೈಫ್ ಒಬ್ಬರು ಬರೋಕ್ಕಿದ್ರು, ಅವ್ರಿಗೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ. ಅವರು ಬಂದರು. ನಾವು ಟೋಟಲ್ಲು 5 ಮೆಂಬರ್ಸ್ ಹೋಗಿದ್ವಿ. ನಾನು, ನನ್ನ ಮಗಳು, ನನ್ನ ತಂಗಿ, ನಮ್ಮ ಚಿಕ್ಕಮ್ಮ, ಇನ್ನೊಬ್ಬರು ಮಾಮ ಹೆಂಡ್ತಿ. ಸರಿ ಬಸ್ಗಂತ ವೆಯ್ಟ್ ಮಾಡಿದ್ವಿ. ಅದು ಡೈರೆಕ್ಟ್ ಮಾರ್ಕೆಟ್ ಬಸ್ಸೇ ಇತ್ತು. ಆ ಬಸ್ಗೆ ಹತ್ತಕ್ಕೆ ಹೋದರೆ ಆ ಬಸ್ಸು ನಿಲ್ಲಿಸಿಲ್ಲ, ಟ್ರಾಫಿಕಲ್ಲಿತ್ತು. ಟಿನ್ ಫ್ಯಾಕ್ಟ್ರಿಗೆ ಇನ್ನೊಂದು ಬಸ್ ಇತ್ತು, ಹತ್ಕೊಂಡ್ವಿ. ಇಲ್ಲೂ ಇತ್ತು, ಜಸ್ಟ್ ಹೋಗೋಣ ಅನ್ನೋಷ್ಟರಲ್ಲಿ ಇಲ್ಲೂ ಆ ಬಸ್ ಮಿಸ್ ಆಯಿತು. ಸರಿ ಅಂದ್ಬಿಟ್ಟು ಮತ್ತೆ ಒಂದು 10 ನಿಮಿಷ ಬಿಟ್ಟು ಬಸ್ ಬಂತು. ಇಲ್ಲಿ ರಿಚ್ಮಂಡ್ ಸರ್ಕಲ್ಲು ಇಲ್ಲೇ ಇದೆ ಇದು ಸ್ಯಾರಿ. ನಾನು ಮದುವೆಗೆ ಹೋಗಿದ್ದು, ನನಗಿಲ್ಲಿ ತುಂಬ ಇಷ್ಟ ಆಗಿತ್ತು ಸ್ಯಾರಿ ಉದ್ಯೋಗ ಅಂದ್ಬಿಟ್ಟು. ಸಿಲ್ಕ್ ಸ್ಯಾರಿಗಳು ಸಖತ್ತಾಗಿರುತ್ತೆ.
ಅದಕ್ಕೆ ನಾನು ಈಗ 2 ಇಯರ್ಸಿಂದ ಇಲ್ಲಿಗೆ ಹೋಗ್ತೀವಿ. ಆವಾಗಿಂದನೂ ಸ್ಯಾರಿಗಳನ್ನ ತೊಗೊಳೋದಕ್ಕೆ. ಸ್ಯಾರಿಗಳು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಎಲ್ಲ ಹೋದ್ವಿ, ವೀಡಿಯೋ ಎಲ್ಲ ಕ್ಲೀನಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೇ ಹೋಗಿದ್ದೆ. ಬಟ್ ಅಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ, ಫೋಟೋ ತೊಗೊಳ್ಳೋ ಹಾಗಿಲ್ಲ ಅಂತ ಹೇಳಿದ್ರು. ಆದರೂ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನು ಸ್ಯಾರಿ ತೊಗೊಂಡಿದ್ದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಆ ಗ್ರೀನ್ ಕಲರ್ ಸ್ಯಾರಿ ನಂಗೆ ತುಂಬಾ ಇಷ್ಟ ಆಯಿತು, ಬಟ್ ರೇಟ್ ಜಾಸ್ತಿ ಇತ್ತು. ಸರಿ ಅಂದ್ಬಿಟ್ಟು ನಮ್ಮ ಆಂಟಿ ಇದೆರಡು ಸೀರೆ ತೊಗೊಂಡ್ರು. ಇದನ್ನು ಮುಗಿಸೋ ಅಷ್ಟರಲ್ಲಿ ನಾವು 3:30ಗೆ ಅಲ್ಲಿ ಬಟ್ಟೆ ಅಂಗಡಿಗೆ ಬಂದ್ವಿ. ಇಲ್ಲಿಂದ 4:30ಗೆ ಹೊರಟ್ವಿ. ಕರೆಕ್ಟ್ 1 ಅವರ್ ಆಯಿತು. ನಾನು ಇದು 3 ಸೀರೆ ತೊಗೊಂಡೆ, ಆಂಟಿ ಇದೆರಡು ಸೀರೆ ತೊಗೊಂಡ್ರು. ಇಲ್ಲಿ ಬಿಲ್ಲಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಚಿಕ್ಕಪೇಟೆ ಬಸ್ ಹತ್ಕೊಂಡು ಚಿಕ್ಕಪೇಟೆಗೆ ಹೋದ್ವಿ. ಗೊತ್ತಾಯ್ತಲ್ಲ ಇದೆಲ್ಲಿ ಅಂದ್ಬಿಟ್ಟು, ಚಿಕ್ಕಪೇಟೆ ಬಸ್ ಸ್ಟ್ಯಾಂಡು. ಇಲ್ಲೇನೋ ಈಗಿತ್ತು. ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಾ 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 ಜನ ಸಾಗರನೇ ಇತ್ತು. ಅದು ಸಂಡೇ ಅಂತೂ ಚಿಕ್ಕಪೇಟೆಗೆ ಹೋಗೋದಕ್ಕೆ ಹೋಗಬಾರ್ದು. ಇನ್ನು ಲಕ್ಷ್ಮೀ ಪೂಜೆ ಬೇರೆ ಇದೆ ಅಲ್ವಾ, ಅದಕ್ಕೆ ಸಿಕ್ಕಾಬಟ್ಟೆ ಜನ. ಇನ್ನು ಲಕ್ಷ್ಮೀ ಪೂಜೆಗೆ 2 ವಾರ ಇದೆ. ಆದ್ರೂ ಈ ಸಂಡೇ ನೆಕ್ಸ್ಟ್ ಸಂಡೇ ಅಷ್ಟೇ ಅಲ್ವಾ ಪರ್ಚೇಸಿಂಗು ಶಾಪಿಂಗ್ ಎಲ್ಲ ಮಾಡೋದಕ್ಕೆ ಟೈಮ್ ಸಿಗೋದು. ಹಾಗಾಗಿ ಜಾಸ್ತಿ ಜನ ಇದ್ದರು. ನಾನು ವೀಡಿಯೋನ ಜಾಸ್ತಿ ಮಾಡ್ಕೊಳ್ಳೋದಕ್ಕೂ ಹೋಗಿಲ್ಲ. ಈ ನಾಯಿಗಳು ನಾನು ಲಾಸ್ಟ್ ಸಲ ಬಂದಾಗೂ ಇಲ್ಲೇ ಮಲಗಿತ್ತು, ಈ ಸಲ ಬಂದಾಗೂ ಇಲ್ಲೇ ಮಲಗಿದೆ. ಮತ್ತು ಇಲ್ಲಿ ನನ್ನ ಮಗಳು ಜುಮ್ಕಿ ಬೇಕು ಅಂತ ಇದ್ಲು. ಮತ್ತು ವೆಯ್ಟ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ನೋಡ್ತಾ ಇದ್ಲು. ಬೇಡ ಬಿಡು ಅಮ್ಮ ಅಂತ ಅಂದ್ಲು. ಅವಳಿಗೆ ಚಿನ್ನದ್ದೇ ಒಂದು 2-3 ಜೊತೆ ಇದೆ, ಬಟ್ ಅವಳು ಹಾಕ್ಕೊಳ್ಳಲ್ಲ, ಕಿವಿ ಓಲ್ ದೊಡ್ಡದಿದೆ ಅಂದ್ಬಿಟ್ಟು. ಸರಿ ಚಿಕ್ಕಪೇಟೆ ಮಾರ್ಕೆಟ್ ಒಳಗಡೆ ಹೋಗಬೇಕು. ಈ ಜನ ನೋಡಿದ್ರೆ ಸಾಕಾಗಿ ಹೋಗ್ತಿದೆ, ಹೆಂಗಪ್ಪ ಹೋಗೋದು ಅಂದ್ಕೊಂಡು ಹೋಗ್ತಾ ಇದ್ವಿ. ಇನ್ನು ನಾನಿಲ್ಲಿ ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪನೇ ವೀಡಿಯೋನ ಮಾಡ್ಕೊಂಬಿಟ್ಟು ನಾನು ಒಳಗಡೆ ಇಟ್ಕೊಂಡ್ಬಿಟ್ಟೆ ಮೊಬೈಲ್ನ. ಲಾಸ್ಟ್ ಇಯರು ನನ್ನ ತಮ್ಮ ಹೆಂಡ್ತಿ ಇಲ್ಲಿ ಬಂದಾಗ ಕ್ಯಾಶ್ ಏನೋ ಕೊಡ್ತಾ ಇದ್ಲಂತೆ ಪಾಪ. ಆ ಟೈಮಲ್ಲಿ ಪರ್ಸು ಹಿಂಗೆ ಕೆಳಗಡೆ ಇಟ್ಟಿದ್ದಾಳೆ ಅಷ್ಟೇ. ಪರ್ಸಲ್ಲಿ ಒಂದು 10,000 ಅಮೌಂಟ್ ಇತ್ತಂತೆ. ಅವಳು ಹಿಂಗೆ ಕ್ಯಾಶ್ ಕೊಡೋ ಅಷ್ಟರಲ್ಲಿ ಆ ಪರ್ಸ್ನ ಯಾರು ಎತ್ಕೊಂಡಿದ್ದಾರೆ ಅಂತಲೇ ಗೊತ್ತಾಗಿಲ್ಲ ಅಂತೆ. ಲಾಸ್ಟ್ ಇಯರ್ ಲಕ್ಷ್ಮೀ ಪೂಜೆಗೆ ಬಂದಾಗ ಪಾಪ ನಮ್ಮಮ್ಮ ಅವರು ಇಬ್ಬರು ಫೀಲ್ ಆಗಿಬಿಟ್ರು. ನಮ್ಮಮ್ಮ ಅವರು ಇಬ್ಬರು ಏನೇನೋ ತೊಗೊಬೇಕನ್ಬಿಟ್ಟು ಅಷ್ಟು ದುಡ್ಡು ತೊಗೊಂಬಂದಿದ್ರಂತೆ. ಹಂಗಾಗಿ ಚಿಕ್ಕಪೇಟೆಗೆ ಯಾರೇ ಹೋದರೂ ತುಂಬ ಹುಷಾರಾಗಿರಬೇಕು. ಸರಿ, ನಾನು ಸ್ವಲ್ಪ ಸೆಟ್ ಒಂದು ತೊಗೊಬೇಕಿತ್ತು, ನೋಡಿದೆ, ಅದು ಇಷ್ಟ ಆಗಿಲ್ಲ. ನನ್ನ ತಂಗಿ ಜೀನ್ಸ್ಗೊಂದು ಟಾಪ್ ತೊಗೊಂಡ್ಲು, ಮತ್ತು ನಮ್ಮ ಆಂಟಿ ಸ್ಲಿಪ್ಪರ್ ತೊಗೊಬೇಕಂದ್ರು, ಅವ್ರು ತೊಗೊಂಡ್ರು. ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದ್ವಿ. ಸುಸ್ತಾಗೋಯ್ತು, ಅಲ್ಲೇನು ತಿನ್ನೋಕ್ಕಾಗಲಿಲ್ಲ. ಸರಿ, ಬ್ಯಾಗಲ್ಲಿ ಬಾಳೆಹಣ್ಣಿತ್ತು, ಅದನ್ನು ತೊಗೊಂಡು ಆಂಟಿ ಮನೆಗೆ ಬಂದು ರೀಚ್ ಆದ್ವಿ. ಅಲ್ಲಿಂದ ಹಸ್ಬೆಂಡ್ ಮನೆಗೆ ಕರ್ಕೊಂಬಂದ್ರು. ನಾನಿವತ್ತು ಅಲ್ಲಿ ನುಗ್ಗಾಡಿಕೊಂಡು ಇಷ್ಟು ತರಕಾರಿ ತೊಗೊಂಬಂದಿದ್ದೀನಿ. ನನಗೆ ಬದನೆಕಾಯಿ ಚಿಕ್ಕದು ತುಂಬಾ ಇಷ್ಟ, ಮತ್ತು ಈ ಬಾಳೆಹಣ್ಣು ಇಷ್ಟನ್ನ ನಾನು ತೊಗೊಂಬಂದೆ. ಹಾಗೆ ಹಸ್ಬೆಂಡು ನಮ್ಮ ಕಡೆ ಇದನ್ನು ಕಡ್ಗಣೆ ಸೊಪ್ಪು ಅಂತ ಹೇಳ್ತೀವಿ, ಕೆರೆ ಸೈಡಲ್ಲೆಲ್ಲ ಬಿಟ್ಟಿರುತ್ತೆ. ನನಗೆ ಸೊಪ್ಪು ತುಂಬಾ ಇಷ್ಟ. ಅವರು ತೊಗೊಂಬಂದಿದ್ರು. ನಾನು ಇದನ್ನು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾಳೆ ಮಾಡುವಾಗ, ಓಕೆನಾ? ಬನ್ನಿ, ನಾನು ಯಾವ್ಯಾವ ಸೀರೆ ತೊಗೊಂಡಿದ್ದೀನಿ, ಯಾರ್ಯಾರು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸಿಂಪಲಾಗಿ ತೊಗೊಂಡಿದ್ದೀನಿ, ಬಾರ್ಡರ್ ಸೀರೆ ತೊಗೊಂಡಿಲ್ಲ, ಕಾಟನ್ ಸೀರೆ ಗ್ರೀನ್ ಕಲರ್ ನನಗಂತ ತೊಗೊಂಡಿದ್ದೀನಿ. ಈ ಥರ ಇದೆ. ಇದು ಸೆರ್ಗು, ಚೆನ್ನಾಗಿದೆ. ಇನ್ನು ಇದು ನಮ್ಮ ಅಮ್ಮಂಗೆ ಅಂತ ತೊಗೊಂಡಿದ್ದೀನಿ. ಸಿಂಪಲ್ಲಾಗಿ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದು ಸೇಮ್ ನನ್ನ ಸೀರೆ ಥರನೇ, ಕಲರ್ ಚೇಂಜು. ಇದು ನಮ್ಮ ತಮ್ಮ ಹೆಂಡ್ತಿಗೆ ಅಂತ ತೊಗೊಂಡಿದ್ದೀನಿ. ಅವಳಿಗೆ ಅರಿಶಿನ ಕುಂಕುಮಕ್ಕೆ ಕೊಡೋದಕ್ಕೆ ಅಂತ ತೊಗೊಂಡಿದ್ದೀನಿ. ಅವಳಿಗೆ ಅಪ್ಪ ಅಮ್ಮ ಇಬ್ಬರು ಇಲ್ಲ, ತಮ್ಮ ಇದ್ದಾನೆ. ಏನೋ ನನ್ನ ತಂಗಿ ಥರ ಅಂದ್ಕೊಂಡು ನನ್ನ ಕೈಲಾದಂಗೆ ನಾನು ವರ್ಷ ಗೌರಿ ಹಬ್ಬದಲ್ಲಿ ಕೊಡಬೇಕಂತ ಅಂದ್ಕೊಂಡು ಕೊಡ್ತಾ ಇದ್ದೀನಿ. ನನಗೆ ತಿಳಿದಾಗಿಂದ ಹೇಗಿದೆ ನನ್ನ ಸ್ಯಾರಿಗಳಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆ ಗೈಸ್, ನಾನು ನನ್ನ ಬ್ಲಾಗ್ಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.